ಸ್ನೇಹಿತರೆ ನಮಸ್ಕಾರ. SR ಮೂವಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮತದಾನ ದಿನ ಅಂದರೆ ಶುಕ್ರವಾರ 2026 ಏಪ್ರಿಲ್ ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಇಲೆಕ್ಷನ್ ಆಗಿದೆ ಅಂತ ಅಂದರೆ ಚುನಾವಣೆ ಆಗಿದೆ ಅಂತ ಹೇಳ್ಬೋದು. ನಂತರ ಮತದಾನ ದಿನಾಂಕ ಅಂದರೆ ಮಂಗಳವಾರ 7 ಮೇ ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಅಂದರೆ ನಾಳೆ ದಿನ ಏನಾಗ್ತಾ ಇದೆ, ಉತ್ತರ ಕರ್ನಾಟಕದಲ್ಲಿ ಇಲೆಕ್ಷನ್ ಅಂದರೆ ಚುನಾವಣೆ ಆಗಲಿದೆ ಅಂತ ಹೇಳ್ಬೋದು. ಹಾಗಿದ್ರೆ ನಾಳೆ ದಿನ ನಿಮಗೆ ಚುನಾವಣೆ ಇದೆ ಅಂದರೆ ವೋಟರ್ ID ಲಿಸ್ಟಲ್ಲಿ ಯಾವ ಬೂತ್ ಇದೆ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಹಾಕೋ ಮೂಲಕ ನಿಮ್ಮ ಡೀಟೇಲ್ಸ್ ಕೂಡ ಬರುತ್ತೆ. ಹಾಗಿದ್ರೆ ಇದು ವೋಟರ್ ID ಅಂದರೆ ನಿಮ್ಮ ಚುನಾವಣಾ ಗುರುತಿನ ಚೀಟಿ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ SR ಮೂವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇಗೆ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ವೆಬ್ಸೈಟ್ ಲಿಂಕ್ ಇರುತ್ತೆ. ಸೊ ಈ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಲಿಂಕ್ ನೋಡ್ಬೋದು. ಇಲ್ಲಿ co.karnataka.gov.in ಅಂತ ವೆಬ್ಸೈಟ್ ಇರುತ್ತೆ. ಇದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಈ ರೀತಿ ಸ್ಕ್ರೋಲ್ ಡೌನ್ ಕೂಡ ಮಾಡಿ ಇಲ್ಲಿ ನೋಡ್ಬೋದು ಮತದಾರರ ಚೀಟಿ ವೀಕ್ಷಣೆ ಅಂತ ಇದೆ, ಮತದಾರ ಪಟ್ಟಿ ವೀಕ್ಷಣೆ ಅಂತ ಇದೆ. ಸೊ ಅಂತಿಮ ಮತದಾರ ಪಟ್ಟಿ 2024 ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ಅದ್ರ ಮಾಹಿತಿನ ಪಡ್ಕೊಳ್ಬೋದು. ಇಲ್ಲವಾದರೆ ಸಾರ್ವತ್ರಿಕ ಲೋಕಸಭಾ ಚುನಾವಣಾ ಮತದಾರ ಪಟ್ಟಿ 2024 ಅಂತ ಮೇಲ್ಗಡೆನೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದಾನೆ. ಸೊ ಜಸ್ಟ್ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಮತ್ತೊಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ. ಎನ್ರೋಲ್ಮೆಂಟ್ ರೋಲ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ ಹಾಕೊಳ್ಳಿ, ಡಿಸ್ಟ್ರಿಕ್ಟ್ ಹಾಕೊಳ್ಳಿ, ಅಸೆಂಬ್ಲಿ ಯಾವುದಿದೆ ಅಂದರೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಪ್ಚಾ ಕೋಡ್ ಹಾಕಿ ನಿಮ್ಮ ಮಾಹಿತಿ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಕರ್ನಾಟಕ ಏನಾಗಿರುತ್ತೆ ಡಿಫಾಲ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಸೆಂಬ್ಲಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಇಂಗ್ಲೀಷ್, ಕನ್ನಡ, ಮರಾಠಿ ಅಂತ 3 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕನ್ನಡದ ಇದ್ದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮ್ಮ ಬೂತ್ಗಳ ಹೆಸರು ಬರುತ್ತೆ. ಸೊ ಪಾರ್ಟ್ ನಂಬರ್ ಕೂಡ ಅಂತಾರೆ, ಪಾರ್ಟ್ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ನಿಪ್ಪಾಣಿ ಆಗಿದ್ರೆ ನಿಪ್ಪಾಣಿ ಮಾತ್ರ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ನಿಪ್ಪಾಣಿ ಸರ್ಚ್ ಮಾಡಿದ್ರೆ ಎಲ್ಲ ಬೂತ್ ಅಂದರೆ ಪಾರ್ಟ್ ನಂಬರ್ ಇಲ್ಲಿ ಬರುತ್ತೆ. ಜಸ್ಟ್ ಇಲ್ಲಿ ಫೈನಲ್ ರೂಲ್ ಅಂತ ಇದೆ 2024. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೊ ಬೇರೆ ಯಾವುದೇ ಒಂದು ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಡೌನ್ಲೋಡ್ ಆಗಲ್ಲ. ಏನಕ್ಕಾಗಿ ಆಗಲ್ಲ ಅಂದರೆ ಕ್ಯಾಪ್ಚಾ ಕೋಡ್ ಹಾಕಿಲ್ಲ. ಓಕೆ, ಸೊ ಇಲ್ಲಿ ನೀವು ಕನ್ನಡನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡ್ನ ಹಾಕಿ. ಸೊ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಫೈನಲ್ ಲಿಸ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ. ವೇಟ್ ಮಾಡಿ. ಸೊ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫೈನಲ್ ಆಗಿ ಈ ರೀತಿ ಪ್ರಿಂಟ್ ಬರುತ್ತೆ ಸ್ನೇಹಿತರೆ, ನೋಡ್ಬೋದು. ಮತದಾರ ಪಟ್ಟಿ 2024 ಎಷ್ಟೇನು ಅಂತ ಬರುತ್ತೆ. ಸೊ ಯಾವ ಬೂತ್ನ ಪಾರ್ಟ್ ನಂಬರ್ನ ಸೆಲೆಕ್ಟ್ ಮಾಡಿರ್ತಾರೆ, ಭಾಗ ಸಂಖ್ಯೆ 182 ಅಂತ ಇದೆ. ಸೊ ಇದಾಗಿದ್ದರೆ ನಿಮ್ಮ ಮಾಹಿತಿ ಇಲ್ಲಿ ಎಲ್ಲೂ ಕೂಡ ಇಲ್ಲಿ ಬರುತ್ತೆ. ಓಕೆ, ಸೊ ಯಾವ ಬೂತ್ ನಂಬರ್ ಇರುತ್ತೆ ಅದ್ರ ಫೋಟೋ ಕೂಡ ಇಲ್ಲಿರುತ್ತೆ. ಸೊ ಈ ಮ್ಯಾಪ್ ಕೂಡ ನೋಡ್ಬೋದು. ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅಂತ ನೀವು ಕನ್ನಡದಲ್ಲಿ ಕೂಡ ನೀವು ಚೆಕ್ ಮಾಡೋದು. ನಿಮಗೆ ಕನ್ನಡ ಬರಲಿಲ್ಲ ಅಂದರೆ ನೀವು ಇಲ್ಲಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡಿದರೆ ಇಂಗ್ಲೀಷಲ್ಲಿ ಚೆಕ್ ಮಾಡ್ಬೋದು, ಇಲ್ಲವಾದರೆ ಮರಾಠಿಯಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತೊಂದು ವೆಬ್ಸೈಟ್ ಲಿಂಕ್ ಇದೆ. ಸೊ ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. voters.ec.gov.in ವೆಬ್ಸೈಟ್ ಇರುತ್ತೆ, ಅದನ್ನ ಲಿಂಕ್ ಕೂಡ ಕೊಡ್ತೀನಿ. ನಂತರ ನೀವೇನು ಮಾಡ್ಕೊಳ್ಬೋದು, ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಸರ್ಚ್ ಇನ್ ಎಲೆಕ್ಟ್ರೋಲ್ ರೋಲ್ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 3 ಆಪ್ಷನ್ನ ಕೊಟ್ಟಿದ್ದಾನೆ. ಒಂದು ನಿಮ್ಮ ವೋಟರ್ ID ನಂಬರ್ ಹಾಕುವ ಮೂಲಕ ಚೆಕ್ ಮಾಡ್ಕೊಳ್ಬೋದು. ಇನ್ನೊಂದು ಏನು ಕೊಟ್ಟಿದ್ದಾರೆ, ನಿಮ್ಮ ಹೆಸರು ಹಾಕಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಕೊನೆಯದಾಗಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ, ಈಗ ಹೊಸ ವೋಟರ್ ID ಡಿಜಿಟಲ್ ರೂಪದಲ್ಲಿ ಬಂದಿದ್ರೆ ಅಂಥವ್ರು ಮಾತ್ರ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೂ ಕೂಡ ನಿಮ್ಮ ಡಿಜಿಟಲ್ ಕಾರ್ಡ್ ಆಗಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಸೊ ನೀವು ಡಿಜಿಟಲ್ ಕಾರ್ಡ್ ಇಲ್ಲ ಅಂದರೆ ಇಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರಲ್ಲ, ಸರ್ಚ್ ಬೈ ಎಪಿಕ್ ಅಂತ ಐತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ಇಲ್ಲಿ ನಿಮ್ಮ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಎಪಿಕ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಸ್ಟೇಟ್ ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಕ್ಯಾಪ್ಚಾ ಕೋಡ್ ಹಾಕಿದರೆ ಸರ್ಚ್ ಮಾಡಿದ್ರೆ ನಿಮ್ಮ ಮಾಹಿತಿ ಬರುತ್ತೆ. ಇಲ್ಲವಾದ್ರೆ 3ನೇ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ, ಸರ್ಚ್ ಬೈ ಮೊಬೈಲ್ ಅಂತ ಇರುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ. ಓಕೆ, ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ OTP ಸೆಂಡ್ ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಇಲ್ಲಿ ಬರುತ್ತೆ. ಕೊನೆ 4 ನಂಬರ್ ತೋರಿಸ್ತಾ ಇದೆ. ಸೊ ಬಂದಿರುವಂಥ OTPನ ಅಲ್ಲಿ ಹಾಕೊಳ್ಳಿ. OTP ಹಾಕಿದ ನಂತರ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇದು ಒಂದು ಮೊಬೈಲ್ ನಂಬರಿಂದ 3 ವೋಟರ್ ID ಲಿಸ್ಟ್ ತೋರಿಸ್ತಾ ಇದೆ. ಈ 3 ಇರೋದು ಕರ್ನಾಟಕದಲ್ಲಿ, ಒಂದು ನಿಪ್ಪಾಣಿಯಲ್ಲಿ 2 ತೋರಿಸ್ತಾ ಇದೆ, ಒಂದು ಬಳ್ಳಾರಿಯಲ್ಲಿ ತೋರಿಸ್ತಾ ಇದೆ. ಈ ರೀತಿ ನಿಮ್ಮ ಮಾಹಿತಿ ಬರುತ್ತೆ. ಸೊ ಇಲ್ಲಿ ಪಾರ್ಟ್ ನಂಬರ್ ಯಾವುದಿದೆ 232 ಅಂತ ತೋರಿಸ್ತಾ ಇದೆ. ಸೊ ಎರಡೂ ಕೂಡ 232 ಇದೆ.
ಸೊ ಅಲ್ಲೇ ಹೋಗ್ಬಿಟ್ಟು ಆ ಬೂತ್ ನಂಬರಲ್ಲಿ ಪೋಲಿಂಗ್ ಸ್ಟೇಷನ್ ಮೇಲೆ ಹೋಗ್ಬಿಟ್ಟು, ಸೊ ಇದು ಅಡ್ರೆಸ್ ಆಗಿರುತ್ತೆ. ನೀವು ವೋಟಿಂಗ್ ಅಂದರೆ ನಾಳೆ ನೀವು ವೋಟಿಂಗ್ ಮಾಡಬೇಕಾದ್ರೆ ಈ ಪೋಲಿಂಗ್ ಸ್ಟೇಷನ್ ಏನಾಗಿ ಕೊಟ್ಟಿರ್ತಾರಲ್ಲ, ಇಲ್ಲೇ ಹೋಗ್ಬಿಟ್ಟು ನೀವು ನಿಮ್ಮ ಮತನ ಹಾಕ್ಬೋದು. ಈ ಪೋಲಿಂಗ್ ಸ್ಟೇಷನ್ ಕೊಟ್ಟಿರೋದಲ್ಲ, ಇಲ್ಲೇ ಹೋಗ್ಬಿಟ್ಟು ನಿಮ್ಮ ಮತನ ನೀವು ಹಾಕ್ಬೋದು. ಸೊ ಎರಡೂ ಕೂಡ ಇಲ್ಲೇ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಮೊಬೈಲ್ ನಂಬರ್ ಹಾಕೋ ಮೂಲಕ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.